ಹೆಸರು ಕೇಳಿದ್ದು ಹೆಸರು ಬಲದ ಮೇಲೆ ಜಾತಕ ನೋಡೋದಕ್ಕೆ. ಸರಿ ಇಲ್ಲ. ಕಾಲ ಕಠೋರವಾಗಿದೆ. ಅವರೊಬ್ಬರಿಗೆ ಅಲ್ಲ, ಇಡೀ ವಂಶಕ್ಕೆ ಕಂಟಕ ಇದೆ. ಬೆನ್ನಿಗೆ ಅಂಟಿದೆ, ಜೊತೆಯಲ್ಲೇ ಹರಿದಾಡ್ತಾ ಇದೆ. ನನ್ನ ಗಂಡನ ಜೀವಕ್ಕೆ ಯಾವ ಅಪಾಯನೂ ಇಲ್ಲ ಅಲ್ವಾ ಗುರುಗಳ? ಗಂಡ ಅಂತ ಮನಸಾರೆ ಒಪ್ಪಿ ಒಂದು ವ್ರತವನ್ನು ಮಾಡಿದರೆ ಅಪಾಯದಿಂದ ಪಾರಾಗೋ ಸೂಚನೆ ಕಾಣಿಸ್ತಾ ಇದೆ. ಮಾಂಗಲ್ಯ ಧಾರಣೆ ಆಗುವಾಗಲೇ ಕಾಯ ವಾಚ ಮನಸ ಒಪ್ಪಿಬಿಡಬೇಕು ಅಂತ ಹೇಳ್ತಾರೆ. ಹೇಳು, ನೀನು ಗಂಡ ಅಂತ ಒಪ್ಕೊಂಡು ನಾನು ಹೇಳೋ ವ್ರತ ಮಾಡ್ತೀಯ? ಒಪ್ತೀನಿ. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಏನು ಮಾಡ್ಬೇಕು ಹೇಳಿ? ಒಂದು ರಾತ್ರಿ ಒಂದು ಹಗಲು ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಅರಿಶಿನ ಸ್ನಾನವನ್ನು ಮಾಡಿ ದೇವರ ಸನ್ನಿಧಿಯಲ್ಲಿ ತೆಗೆದಿಟ್ಟ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗು. ಆಗ್ಲಿ ಗುರುಗಳೇ. ಅಲ್ಲಿಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತು ಅಂತ ಅನ್ಕೋಬೇಡ ತಾಯಿ. ನಿನ್ನ ಗಂಡನ ಜೀವ ನಿನ್ನೊಬ್ಬಳ ಕೈಯಲ್ಲಿ ಮಾತ್ರ ಇಲ್ಲ. ನಿನ್ನ ಹಾಗೆ ಅವನ ಹೆತ್ತ ತಾಯಿ ಕೂಡ ಅವನನ್ನು ದೂರ ಮಾಡಿರಬೇಕಲ್ವಾ? ಅವನ ತಾಯಿ ಕೂಡ ಒಂದು ವ್ರತವನ್ನು ಮಾಡಬೇಕು. ಆಗ ಮಾತ್ರ ನಿನ್ನ ಗಂಡನ ಜೀವ ಉಳಿಯೋಕೆ ಸಾಧ್ಯ. ಏನು ವ್ರತ ಮಾಡಬೇಕು ಗುರುಗಳೇ? ಭವತಿ ಭಿಕ್ಷಾಂ ದೇಹಿ. ಈಗಿರುವ ಪರಿಸ್ಥಿತಿಯಲ್ಲಿ ಅವನ ತಾಯಿ ಮಗನ ಜೀವವನ್ನು ಭಿಕ್ಷೆ ಬೇಡಬೇಕು. ಅಖಿಲಮ್ಮ ಭಿಕ್ಷೆನಾ? ನೀವು ಹೇಳ್ತಾ ಇರೋ ಅಖಿಲಮ್ಮ ತಾಯಿ ಅಲ್ಲವೇನು? ಹೌದು ಗುರುಗಳೇ. ಹೆಸರು, ಅಂತಸ್ತು, ಒಡವೆ, ಗರ್ವ ಎಲ್ಲವನ್ನು ಬದಿಗಿಟ್ಟು ತದೇಕ ಚಿತ್ತದಿಂದ ಭಿಕ್ಷೆಯನ್ನು ಬಿಡಬೇಕು. ನೆನಪಿರಲಿ, ಅವರು ಬೇಡುತ್ತಿರುವುದು ಬರೀ ಅನ್ನವನ್ನಲ್ಲ, ಮಗನ ಜೀವವನ್ನು. ಸಾವಿತ್ರಕ್ಕ, ಇದನ್ನ ಅಖಿಲಮ್ಮಂಗೆ ಹೇಗೆ ಹೇಳೋದು? ಮಗನ ಜೀವಕ್ಕಿಂತ ಗರ್ವ ಹೆಚ್ಚೇನು ಆ ತಾಯಿಗೆ? ಬೀದಿಗಿಳಿದು ಭಿಕ್ಷೆ ಬೇಡಲಿ, ಜೀವದ ಬೆಲೆ ಅರಿವಾಗಲಿ. ನೋಡಿ, ICU ಮುಂದೆ ಇಷ್ಟೊಂದು ಜನ ನಿಂತ್ಕೊಂಡು ಕಾಯೋದ್ರಲ್ಲಿ ಪ್ರಯೋಜನ ಇಲ್ಲ. ಮನೆಗೆ ಹೋಗಿಯಲ್ಲ. ಬಟ್ ಡಾಕ್ಟರ್, ನನ್ನ ಮಗ ಆದಿತ್ಯ ಅವನ್ನ ನೋಡ್ಕೊಳಕ್ಕೆ ನಾವಿದ್ದೀವಲ್ವಾ? ಧೈರ್ಯವಾಗಿ ಮನೆಗೆ ಹೋಗಿ.
ಅಖಿಲ ಮಲಗಿದಾನೆ ರಘು. ಹಾಂ, ಡಿಸ್ಟರ್ಬ್ ಮಾಡೋದು ಬೇಡ, ಮನೆಗೆ ಹೋಗೋಣ. ಮನೆಗ? ಹೌದು ಅಖಿಲ, ಡಾಕ್ಟರ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ನನ್ನ ಮಗ ಇಲ್ಲಿದ್ದಾನೆ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ಮೇಡಮ್, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಕಡೆಯವರು ಇಷ್ಟೊಂದು ಜನ ಹಾಸ್ಪಿಟಲಲ್ಲಿ ಇರೋದ್ರಿಂದ ಬೇರೆ ಪೇಷಂಟ್ಸ್ಗೂ ತೊಂದರೆ ಆಗುತ್ತೆ. ನಮ್ಮ ಕಡೆಯವರು ಆದಿತ್ಯ ಅವ್ರನ್ನ ನೋಡ್ಕೊಳ್ತಿರ್ತಾರೆ, ಆಗಾಗ ಮಾನಿಟರ್ ಮಾಡ್ತಿರ್ತಾರೆ. ನೀವಿಲ್ಲಿರೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ. ಇಲ್ಲ ಡಾಕ್ಟರ್, ನನ್ನ ಮಗ ಹುಷಾರಾಗಿ ನನ್ನ ಜೊತೆಗೆ ಮನೆಗೆ ವಾಪಸ್ ಬರೋ ಹಾಗಾಗಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಎಸ್. ಅಖಿಲ, ಡಾಕ್ಟರ್ ಹೇಳ್ತಿರೋದು ಸರಿಯಾಗಿದೆ. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಲ್ವಾ? ನೀವೆಲ್ಲ ಮನೆಗೆ ಹೋಗಿ, ನಾನು ಇಲ್ಲೇ ಇದ್ದು ಆ ದಿನ ನೋಡ್ಕೋತೀನಿ. ಅಖಿಲ, ಹಠ ಮಾಡಬೇಡ. ಈಗ ಮನೆಗೆ ಹೋಗೋಣ, ಮತ್ತೆ ಬರ್ತೀವಲ್ಲ. ಡಾಕ್ಟರ್, ಆದಿಗೇನಾದರೂ ಬೇಕಾಗತ್ತೆ. ನಾನು ಇಲ್ಲೇ ಇದ್ದು. ನೀವೇನು ಚಿಂತೆ ಮಾಡಬೇಡಿ ಮೇಡಮ್, ನಾವು ನೋಡ್ಕೊಳ್ತೀವಿ. ಮನೆಗೆ ಹೋಗಿ ಬನ್ನಿ. ಡಾಕ್ಟರ್, ನನ್ನ ಆದಿ ಏನಾದರೂ ಅಮ್ಮ ಅಂತ ಕರೆದ್ರೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳ್ತೀರಾ? ನಾನು ಓಡ್ ಬಂದ್ಬಿಡ್ತೀನಿ. ಓಕೆ ಮೇಡಮ್, ಖಂಡಿತ ಫೋನ್ ಮಾಡ್ತೀನಿ. ಹೊರಡೋಣ ಬಾ. ಒಂದು ನಿಮಿಷ ರಘು. ಆದಿ, ಆದಿ, ಅಮ್ಮ ಕರೀತಾ ಇದ್ದೀನಿ ಕಣೋ. ಕೇಳಿಸುತ್ತೇನೋ ಪುಟ್ಟ? ನಿನಗೆ ಏನೇ ಬೇಕಾದರೂ ತಕ್ಷಣ ಕೂಗು, ಓಡ್ ಬಂದ್ಬಿಡ್ತೀನಿ. ಅಮ್ಮ ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ ಕಣೋ. ಪಾಪ ಅಖಿಲಮ್ಮರು ದೊಡ್ಡ ಏಜ್ ಬಂದ್ರು ಹುಷಾರಾಗ್ಲಿ ಅಂತ ಅವ್ರು ವ್ರತ ಮಾಡ್ಬೇಕಂತೆ. ಮನೆಗೆ ಹೋಗಿ ಭಿಕ್ಷೆ ಎತ್ಬೇಕಂತೆ. ಯಾಕೆ ದೇವ್ರೆ, ಯಾಕೆ ಈ ಶಿಕ್ಷೆ? ಅಮ್ಮ ಅಮ್ಮ ಅಮ್ಮ, ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ? ಅಮ್ಮ, ನಾನು ಇದೊಂದು ಬುಕ್ ಓದಿದೆ. ಇದ್ರ ಬಗ್ಗೆ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಬೇಕಿತ್ತು. ನೀವು ನನ್ನ ಜೊತೆ ಯಾವಾಗ ಮಾತಾಡ್ತೀರಾ ಹೇಳಿ? ಇವಾಗಲೇ ನನಗೆ ತುಂಬ ದಿನ ತಲೆನೋವ್ತಾ ಇತ್ತು. ನಿಮ್ಮ ಹತ್ರ ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂದರೆ ನೀವು ನನ್ನ ಜೊತೆ ಮಾತೇ ಆಡ್ತಾ ಇರಲಿಲ್ಲ ಅಲ್ವಾ? ಇವತ್ತು ನನಗೆ ತಲೆಗೆ ಮಸಾಜ್ ಮಾಡ್ತೀರಾ? ಮಾಡ್ತೀನಿ. ಅಮ್ಮ, ಇವತ್ತೊಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ ನೋಡಿ. ನೀವು ಕೊಟ್ಟಿರೋ ಡ್ರೆಸ್ ಹಾಕಿದ್ದೀನಿ, ಹೇಗೆ ಕಾಣಿಸ್ತಾ ಇದೀನಿ ಹೇಳಿಮ್ಮ? ತುಂಬಾ ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಮ್ಮ, ನಿಮ್ಮ ಫೋಟೋ ಈ ಮ್ಯಾಗ್ಝಿನಲ್ಲಿ ಬಂದಿದೆ. ನಾನು ನಿಮ್ಗೆ ಇದನ್ನು ಅವತ್ತೇ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ನೀವು ನನ್ನ ಕಡೆ ತಿರುಗೂ ನೋಡ್ತಿರ್ಲಿಲ್ಲ ಅಲ್ವಾ? ಇವಾಗ ನೀವು ನನ್ನ ಜೊತೆ ಮಾತಾಡ್ತೀರಾ ಅಲ್ವಾ? ನೋಡಿಮ್ಮ, ಹೇಗಿದೆ ನೋಡಿ. ನೋಡ್ತೀನಿ.
ಅಮ್ಮ ನಾನು ಮೊದಲು ಬಂದಿದ್ದು, ನೀವು ನನ್ನ ಜೊತೆ ಮೊದಲು ಡಿಸ್ಕಸ್ ಮಾಡಿ. ಇರಮ್ಮ, ಫಸ್ಟ್ ನನಗೆ ಮಸಾಜ್ ಮಾಡಿ. ಅಮ್ಮ ನಾನು ಫಸ್ಟ್ ನೋಡಿ ಹೇಳಿಮ್ಮ. ಅಮ್ಮ ಅವರೆಲ್ಲ ಫಸ್ಟ್ ಬಂದಿರ್ಬೋದು, ಆದರೆ ನೀವು ಇದನ್ನೇ ಫಸ್ಟ್ ನೋಡಬೇಕು. ಇಲ್ಲಮ್ಮ, ಫಸ್ಟ್ ನನಗೆ ನೀವು ಮಸಾಜ್ ಮಾಡಬೇಕು. ಅಮ್ಮ ನೀವು ಮೊದಲು ನನ್ನ ಜೊತೆನೇ ಮಾತಾಡ್ಬೇಕಮ್ಮ. ಅಮ್ಮ ಫಸ್ಟ್ ನನಗೆ. ಇಲ್ಲ, ನಾನು ಮೊದಲು ಫೋಟೋ ತೋರಿಸ್ಬೇಕು. ಅಮ್ಮ ಮಾತಾಡ್ತೀನಿ, ನಾನು ಮಾತಾಡ್ತೀನಿ ಆದಿ, ಮಾತಾಡ್ತೀನಿ. ಆದಿ ನಿನ್ ಮಸಾಜ್ ಆದಿ 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 ಬಾಪ, ಅಮ್ಮ ನಿನ್ನ ಹತ್ರ ಮಾತಾಡ್ತೀನಿ, ಬಾರೋ ಕಂದ. ಅಮ್ಮಂಗೆ ನಿನ್ನ ಕಂಡ್ರೆ ತುಂಬಾ ಇಷ್ಟ. ಅಮ್ಮ ನಿನ್ಗೆ ನಿನ್ ಮೇಲೆ ಕೋಪ ಇಲ್ಲ ಕಣೋ, ಬಾರೋ, ನಾನು ನಿನ್ ಮೇಲೆ ಮಾತಾಡಿಸ್ತೀನಪ್ಪ ನಿನ್ನ. ಆದಿ ಆದಿ ಆದಿ. ಅಖಿಲ ಏನಾಯ್ತು? ಏನಾಯ್ತು ಮಾಮ್? ಯಾಕೆ ಕೂತಿದ್ದಿ? ಏನಾಯ್ತು? ಆದಿ ಬಂದಿದ್ದಾನೆ, ನನ್ನನ್ನು ಮಾತಾಡ್ಸಕ್ಕೆ ಅಂತಾನೆ ಬಂದಿದ್ದಾನೆ. ನಾನು ಮಾತಾಡ್ಸಕ್ ಹೊರಟ್ರೆ ಎಲ್ಲೋ ಹೊರಟೋಗ್ತಿದ್ದಾನೆ. ಕರ್ಸಿ ಅವನ್ನ, ನಾನು ಮಾತಾಡ್ಬೇಕು. ಆದಿ ಹತ್ರ ನಾನು ಮಾತಾಡ್ಬೇಕು. ರಘು, ಕರ್ಸಿ ಅವನ್ನ. ಆದಿಬ್ರು ಇಲ್ಲೆಲ್ಲಿದ್ದಾನೆ? ಇದ್ದಾನೆ, ಇಲ್ಲೇ ಇದ್ದಾನೆ. ಈ ಕಡೆ ಇಲ್ಲೇ ಇದ್ದಾನೆ. ನನ್ನನ್ನು ಮಾತಾಡ್ಸಕ್ಕೆ ಅಂತಾನೆ ಬಂದಿದ್ದ. ನನಗೆ ಒಂದು ಪುಸ್ತಕ ಕೊಡ್ತೀನಿ, ಮಸಾಜ್ ಮಾಡಮ್ಮ ಅಂತ ಕೇಳ್ದ. ಅದೇನೋ ಚರ್ಚೆ ಮಾಡಬೇಕು ಅಂತ ಹೇಳ್ದ. ಇಲ್ಲೇ ಇದ್ದಾನೆ ಆದಿ ಇಲ್ಲೇ ಇದ್ದಾನೆ. ನಾನು ಅಂತ ಮಾತಾಡಿಸ್ಬೇಕು. ಎಲ್ಲಿದ್ದಾನೆ ಆದಿ? ಅಖಿಲ ಪ್ಯಾನಿಕ್ ಆಗ್ಬೇಡ, ಕಾಮ್ ಡೌನ್. ಗ್ಲಾಸ್ ನೀರು ತಗೊಂಡ್ ಬಾ, ಹೋಗು ಬೇಗ. ಕಾಮ್ ಡೌನ್. ಏನ್ ಕಾಮ್ ಡೌನು? ಅವನು ಇಲ್ಲೇ ಇದ್ದಾನೆ, ನಿಮಗೆ ಗೊತ್ತಾ? ನೀರು ನೀನು ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ನೋಡು, ಅದಕ್ಕೆ ಹಾಗನ್ನಿಸ್ತಾ ಇದೆ. ಅವನು ಬೇಗ ಹುಷಾರಾಗಿ ಬರ್ತಾನೆ, ಸಮಾಧಾನ ಮಾಡ್ಕೊ. ಅಂದ್ರೆ ಆದಿ ಬಂದಿಲ್ವರೆಗೂ ಹುಷಾರಾಗಿ ಬರ್ತಾನೆ? ಬಂದೇ ಬರ್ತಾನೆ. ನೀನ್ ಧೈರ್ಯವಾಗಿರು. ನೀನ್ ಧೈರ್ಯ ಕೆಟ್ರೆ ನಮಗೆ ಧೈರ್ಯ ಹೇಳೋರು ಯಾರು? ಆ ದೇವರಿದ್ದಾನೆ, ಏನಾದ್ರೂ ಒಂದು ದಾರಿ ತೋರಿಸ್ತಾನೆ. ಅವ್ನು ಬೇಗ ಹುಷಾರಾಗಿ ಬರ್ತಾನೆ. ಏನೇ ನಾನು ತಡಿತಾ ಇದ್ರು ಒಳ್ಳೆ ಗೂಳಿ ತರ ನುಗ್ತಾನೆ ಇದೆಯಾ? ಏನೇ ಅಂದೆ? ಎಷ್ಟೇ ಧೈರ್ಯ ನಿನಗೆ? ಮೇಡಮ್, ನಾನೇನು ತಪ್ಪು ಹೇಳಲಿಲ್ಲ. ನಾನು ಅಖಿಲಮ್ಮನ ಭೇಟಿ ಆಗಬೇಕು.